Welcome back. Exercise 12.2 ಥರ್ಡ್ ಮೇನ್ ಫ್ಯಾಕ್ಟರೈಸ್ ದ ಎಕ್ಸ್ಪ್ರೆಷನ್ಸ್. ಇವಾಗ ನೋಡಿ, ಇದರಲ್ಲಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಅಂತ ಇದೆ. ಇದರಲ್ಲಿ ಕಾಮನ್ ಆಗಿರೋ ಫ್ಯಾಕ್ಟ್ರ್ ಯಾವುದು ಅಂತ ಹಾಗೆ ಗೊತ್ತಾದರೆ ತೆಗಿಬೋದು. ಗೊತ್ತಾಗಿಲ್ಲ ಅನ್ನೋರು ಏನು ಮಾಡಬೇಕು ಅಂತಂದರೆ ಎ ಇಂಟು ಎಕ್ಸ್ ಪ್ಲಸ್ ಬಿ ಇಂಟು ಎಕ್ಸ್. ಇವಾಗ ನಿಮಗೆ ಕಾಮನ್ ಏನಿದೆ ಅಂತ ಕಾಣಿಸ್ತಾ ಇದೆ. ಎಕ್ಸು ಮತ್ತು ಎಕ್ಸ್ ಇರುತ್ತೆ, ಅದನ್ನೇ ಹೊರಗೆ ತೆಗೀರಿ. ಈ ಎಕ್ಸನ್ನು ಬಿಟ್ಟರೆ ಉಳಿದಿದ್ದೇನು ಉಳಿತು? ಎ ಎಕ್ಸ್ ಪ್ಲಸ್ಸಿಗೆ ಪ್ಲಸ್. ಈ ಟರ್ಮಲ್ಲಿ ಏನು ಉಳಿತು? ಬಿ ಉಳಿತು. ಇಷ್ಟು ಮಾಡಿದ್ರೆ ಫೈನಲ್ ಆನ್ಸರ್ ಬಂದುಬಿಡತ್ತೆ. ಇಲ್ಲಿ ಇವಾಗ 7 ಪಿ ಸ್ಕ್ವೇರ್ ಇದೆ, ಪಿ ಇಂಟು ಪಿ ಪ್ಲಸ್ 21 ಹೇಗೆ ನೀವು ಸ್ಪ್ಲಿಟ್ ಮಾಡ್ಕೋಬೇಕು ಅಂತಂದರೆ 7 3 ಆಮೇಲೆ ಕ್ಯೂ ಸ್ಕ್ವೇರ್ ಇದೆ, ಕ್ಯೂ ಇಂಟು ಕ್ಯೂ. ಇವಾಗ ಕಾಮನ್ ಏನು ಕಾಣಿಸ್ತಾ ಇದೆ ನೋಡ್ಕೊಳ್ಳಿ. 7 ಪಿ ಇಲ್ಲೂ ಇಲ್ಲ, ಇನ್ನೇನು ಇಲ್ಲ, 7 ಮಾತ್ರ ಇರೋದು. 7 ತೆಗೆದ್ವಿ. ಈಗ ಇದರಲ್ಲಿ ಪಿ ಅಂದರೆ ಪಿ ಸ್ಕ್ವೇರ್ ಆಯಿತು, ಪ್ಲಸ್ಗೆ ಪ್ಲಸ್. ಈ 7 ಹೋದರೆ 3 ಕ್ಯೂ ಸ್ಕ್ವೇರ್ ಉಳಿಯುತ್ತೆ. ಇಷ್ಟೇ, ತುಂಬ ಈಸಿ ಲೆಕ್ಕಗಳಿವೆಲ್ಲ. ಈಗ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. 2x³ ಪ್ಲಸ್ 2xy ಸ್ಕ್ವೇರ್ ಪ್ಲಸ್ 2xz. ಇದನ್ನು ಬೇಕಾದರೆ ನೀವೇನು ಮಾಡ್ಕೊಳ್ಳಿ, ಈ ರೀತಿ ಸ್ಪ್ಲಿಟ್ ಮಾಡ್ಕೊಂಡು ಬರ್ಕೊಂಡಾದರೂ ಕಾಮನ್ ತೆಗೀರಿ. ಇಲ್ಲಾಂದರೆ ಈಗೊಂದು ಟ್ರಿಕ್ ಹೇಳ್ತೀನಿ, ಅದನ್ನು ಫಾಲೋ ಮಾಡ್ಬೋದು ನೀವು ತುಂಬ ಈಸಿಯಾಗಿ. ಈಗ ಇಲ್ಲಿ ಫಸ್ಟು ನಂಬರ್ಸಿಗೆ ಹೋಗಿ. ನಂಬರ್ಸಲ್ಲಿ ಇಲ್ಲೇನಿದೆ? 2 ಕಾಮನ್ ಇದೆ, ಅದನ್ನು ಬರ್ಕೊಳ್ಳಿ. ಆಮೇಲೆ ವೇರಿಯೇಬಲ್ಸಿಗೆ ಬನ್ನಿ. ವೇರಿಯೇಬಲ್ಸಲ್ಲಿ ಏನೇನು ವೇರಿಯೇಬಲ್ ಇದೆ? ಎಕ್ಸು ಇದೆ, ವೈ ಇದೆ, ಝಡ್ನೂ ಇದೆ. ಈಗ ಎಕ್ಸ್ ಬರ್ಕೊಂಡು 3 ಕಡೆನೂ ಎಕ್ಸ್ ಇದೆ, ಹಾಗಾಗಿ ಎಕ್ಸ್ ಬರ್ಕೊಂಡು ಈ 3 ಎಕ್ಸ್ಗಳಲ್ಲಿ ಪವರ್ ಯಾವುದಕ್ಕೆ ಕಡಿಮೆ ಇದೆ? ಪವರ್ ಏನೂ ಇಲ್ಲ ಅಂತಂದರೆ 1 ಇರುತ್ತೆ, ಹಾಗಾಗಿ ಎಕ್ಸ್. ಆಮೇಲೆ ವೈಗೆ ಹೋಗಿ. ಇಲ್ಲಿ 3 ಕಡೆ ಇದ್ದರೆ ಮಾತ್ರ ವೈಯನ್ನು ಹೊರಗೆ ತೆಗೀರಿ, ಇಲ್ಲ ಅಂದರೆ ಬೇಡ. ಈಗ ಝಡ್ ಕೂಡ 3 ಕಡೆ ಇಲ್ಲ, ಹಾಗಾಗಿ ಕಾಮನ್ ಆಗಿ ಬರೋದು ಯಾವುದು? 2x ಮಾತ್ರ. ಈಗ 2ಗೆ 2 ಹೋಯ್ತು, ಬರ್ಕೋಬೇಡಿ. ಇದು x³ ಇದೆ, 1 ಎಕ್ಸ್ ಹೊರಗೆ ಬಂದರೆ ಇಲ್ಲಿ 1, 3ರಲ್ಲಿ 1 ಹೋದರೆ ಎಕ್ಸ್ ಸ್ಕ್ವೇರ್ ಉಳಿತು. ಅಲ್ಲಿ ಪ್ಲಸ್ಸಿಗೆ ಪ್ಲಸ್ ಹಾಕೊಳ್ಳಿ. ಈ 2 ಹೊರಗೆ ಬಂತು, ಈ ಎಕ್ಸ್ ಹೊರಗೆ ಬಂತು, ಉಳಿದಿದ್ದೇನು? ವೈ ಸ್ಕ್ವೇರ್ ಪ್ಲಸ್ ಮತ್ತು 2 ಬಂತು, ಎಕ್ಸ್ ಬಂತು, ಉಳಿದಿದ್ದೇನು? ಝೆಡ್ ಸ್ಕ್ವೇರ್. ಎಷ್ಟು ಈಸಿ ನೋಡಿ, ಒಂದೇ ಸ್ಟೆಪ್ಪಲ್ಲಿ ಹೊರಗಡೆ ಬರುತ್ತೆ. ನೆಕ್ಸ್ಟ್ ಇಲ್ಲಿಗೆ ಬಂದರೆ ಎ ಎಮ್ ಸ್ಕ್ವೇರ್ ಪ್ಲಸ್ ಬಿ ಎಮ್ ಸ್ಕ್ವೇರ್ ಪ್ಲಸ್ ಬಿ ಎನ್ ಸ್ಕ್ವೇರ್ ಪ್ಲಸ್ ಎ ಎನ್ ಸ್ಕ್ವೇರ್ ಗ್ರೂಪ್ ಮಾಡ್ಕೊಳ್ಳೋದು. ಇದು ಆಲ್ರೆಡಿ ಅವರೇ ಗ್ರೂಪಿಂಗ್ ಮಾಡೇ ಕೊಟ್ಟಿದ್ದಾರೆ. ಈಗ 2 ಗ್ರೂಪ್ ಮಾಡ್ಕೊಳ್ಳಿ. ಇವಾಗ ಇದರಲ್ಲಿ ಏನು ಕಾಮನ್ ಕಾಣಿಸ್ತಾ ಇದೆ? ಇಲ್ಲಿ ಎ ಇದೆ, ಇಲ್ಲಿ ಬಿ ಇದೆ. ಎ ಬಿ ಕಾಮನ್ ಬರಲ್ಲ. ಎಮ್ ಸ್ಕ್ವೇರ್ ಕಾಮನ್ ಇದೆ, ಅದನ್ನೇ ಹೊರಗೆ ತೆಗೀರಿ. ಉಳಿತೇನಿಲ್ಲಿ? ಎ ಪ್ಲಸ್ ಬಿ. ಈ ಟರ್ಮಲ್ಲಿ ಮುಗೀತು. ಇನ್ನು ಈ ಟರ್ಮಲ್ಲಿ ಏನು ಕಾಮನ್ ಕಾಣಿಸ್ತಾ ಇದೆ? ಇಲ್ಲಿ ನೋಡಿ, ಎನ್ ಸ್ಕ್ವೇರ್ ಕಾಮನ್ ಇದೆ, ಪ್ಲಸ್ ಎನ್ ಸ್ಕ್ವೇರ್ ಕಾಮನ್ ತೆಗಿತೀವಿ. ಉಳಿದಿತ್ತೇನಿಲ್ಲಿ? ಬಿ ಪ್ಲಸ್ ಎ. ಇದು ಫ್ಯಾಕ್ಟ್ರ್ ಸೇಮ್ ಬರ್ತವೆ. ಎ ಪ್ಲಸ್ ಬಿ ಅಂದರೂ ಅದೇ, ಬಿ ಪ್ಲಸ್ ಎ ಅಂದ್ರೂ ಅದೇ. ನೀವೇನು ನೋಡಬೇಕು? ಅದರ ಹಿಂದ್ಗಡೆ ಇರೋ ಸೈನ್ಗಳನ್ನು ನೋಡಬೇಕು. ಎಗೆ ಪ್ಲಸ್ ಸೈನ್ ಇದೆ, ಬಿಗೂ ಪ್ಲಸ್ ಸೈನ್ ಇದೆ, ಹಾಗಂದರೆ ಅದು ಎರಡೂ ಸೇಮ್. ಇವಾಗ ಈ 2 ಟರ್ಮ್ಗಳಲ್ಲಿ ಎ ಪ್ಲಸ್ ಬಿ ಕಾಮನ್ ಇದೆ, ಅದನ್ನು ಹೊರಗೆ ತೆಗಿಬೇಕು. ಈಗ ಈ ಟರ್ಮಲ್ಲಿ ಎ ಪ್ಲಸ್ ಬಿ ಹೊರಗೆ ಬಂದರೆ ಎಮ್ ಸ್ಕ್ವೇರ್, ಮತ್ತು ಈ ಟರ್ಮಲ್ಲಿ ಎ ಪ್ಲಸ್ ಬಿ ಹೊರಗೆ ಬಂದರೆ ಎನ್ ಸ್ಕ್ವೇರ್. ನೋಡಿ ಎಷ್ಟು ಈಸಿ. ಇಷ್ಟೇ. ಇವಾಗ ನೆಕ್ಸ್ಟ್ ಪ್ರಾಬ್ಲಮ್. ಇಲ್ಲಿ ಎಲ್ ಎಮ್ ಪ್ಲಸ್ ಎಲ್ ಪ್ಲಸ್ ಎಮ್ ಪ್ಲಸ್ 1 ಅಂತ ಇದೆ. ಈಗ ಇದನ್ನು ಹೀಗೆ ಬರ್ಕೊಳ್ಳಿ. ಎಲ್ ಎಮ್ ಪ್ಲಸ್ ಎಲ್ ಪ್ಲಸ್ ಎಮ್ ಪ್ಲಸ್ 1 ಅಂತ ಬರ್ಕೊಂಡ್ವಿ. ಇಲ್ಲೇನು? ಈ ಟರ್ಮು. ಇವಾಗ ಇದರಲ್ಲಿ ಕಾಮನ್ನಾಗಿ ಕಾಣಿಸ್ತಾ ಇರೋದು ಎಲ್. ಇಲ್ಲಿ ಎಮ್, ಇದರಿಂದ ಎಲ್ ಹೊರಗೆ ಬಂದರೆ ಎಮ್ ಉಳಿತು. ಇಲ್ಲಿ ಎಲ್ ಹೊರಗೆ ಬಂತು ಅಂದರೆ ಇಲ್ಲಿ ಏನು ಉಳಿಲಿಲ್ಲ ಅಂತಲ್ಲ, ಎಮ್ 1 ಉಳಿಯುತ್ತೆ ಅಂತ ಅರ್ಥ. ಈಗ ಈ ಟರ್ಮಲ್ಲಿ ನೋಡಿದ್ರೆ ಏನು ಕಾಮನ್ ಇದೆ? ಎಮ್ಮು 1. ಏನೂ ಕಾಮನ್ ಇಲ್ಲ ಅಂದರೆ ಪ್ಲಸ್ 1 ಕಾಮನ್ ಇರುತ್ತೆ. ಒಳಗೆ ಏನು ಉಳಿಯುತ್ತೆ? ಎಮ್ ಪ್ಲಸ್ 1 ಎಮ್ಸ ಎಮ್, 1 1 1 ಉಳಿಯುತ್ತೆ. ಇನ್ನು ನೋಡಿ, ಇದು ಸೇಮ್ ಉಳಿಬೇಕು. ಆಮೇಲೆ ಈ ಟರ್ಮು ಮತ್ತು ಈ ಟರ್ಮಲ್ಲಿ ಎಮ್ ಪ್ಲಸ್ 1 ಹೊರಗೆ ತೆಗಿತೀವಿ. ಇಲ್ಲಿ ಎಲ್ ಉಳಿತು, ಇಲ್ಲಿ ಪ್ಲಸ್ 1 ಉಳಿತು. ತುಂಬ ಈಸಿ. ಇನ್ನು ನೆಕ್ಸ್ಟ್ ಏನಿದೆ? ಇಲ್ಲಿ ನೋಡಿ, ವೈ ಇಂಟು ಬ್ರಕೆಟ್ ವೈ ಪ್ಲಸ್ ಝೆಡ್ ಪ್ಲಸ್ 9 ಇಂಟು ಬ್ರಕೆಟ್ ವೈ ಪ್ಲಸ್ ಝೆಡ್. ಅವರೇ ಗ್ರೂಪಿಂಗ್ ಮಾಡಿ ಸಪ್ರೇಟ್ ಮಾಡಿ ಕೊಟ್ಟಿದ್ದಾರೆ. ಈ ಇದರಿಂದ ಮತ್ತು ಇದರಿಂದ ವೈ ಪ್ಲಸ್ ಝೆಡ್ಡನ್ನು ಹೊರಗೆ ತೆಗೀರಿ. ಈ ಟರ್ಮಲ್ಲಿ ವೈ ಪ್ಲಸ್ ಝೆಡ್ ಹೊರಗೆ ಬಂದರೆ ವೈ ಉಳಿತು, ಪ್ಲಸ್ಗೆ ಪ್ಲಸ್ಸು. ಇದರಿಂದ ಈ ಹೊರಗೆ ಬಂದರೆ
9. ಒಂದೇ ಸ್ಟೆಪ್ಪಲ್ಲೇ ಮುಗೀತು. ಇಲ್ಲಿಗೆ ಬಂದರೆ ಈಗ ಏನು ಮಾಡ್ಕೋಬೇಕು, ನೀವು ಗ್ರೂಪಿಂಗ್ ಮಾಡ್ಕೋಬೇಕು. ಇವಾಗ ಇದೊಂದು ಗ್ರೂಪು ಮಾಡ್ಕೊಳ್ತೀವಿ. ಇವಾಗ ಇದರಲ್ಲಿ ನೋಡಿ ನಂಬರ್ಸನ್ನು ಫಸ್ಟ್ ನೋಡ್ಕೊಳ್ಳಿ. 5 ಟೇಬಲಲ್ಲಿ 20 ಬರುತ್ತೆ. ಆವಾಗ ನಾವು 5 ಹೊರಗೆ ತೆಗಿಬೇಕು. ಇನ್ನು y² ಮತ್ತು y ಯಾವುದಕ್ಕೆ ಪವರ್ ಕಡಿಮೆ ಇದೆ, ವೈಗೆ, ವೈಯನ್ನು ಹೊರಗೆ ತೆಗಿತೀವಿ. ಇವಾಗ ಏನು ಉಳೀತು, 5ಗೆ 5 ಹೊರಗೆ ಬಂತು, 1 y ಹೊರಗೆ ಬಂತು, ಹಂಗಾರೆ y ಉಳೀತು. ಮೈನಸ್ 5 4s 5ರಿಂದ ಎಷ್ಟು ಮಲ್ಟಿಪ್ಲೈ ಮಾಡಿದ್ರೆ 20 ಬರುತ್ತೆ. 5 4s ಆರ್, ಆಮೇಲೆ ವೈಗೆ ಹೊರಗೆ ಬಂತು ನೋಡಿ, y - 4 ಇಲ್ಲಿ ಉಳೀತು. ಇನ್ನು ಇದರಲ್ಲಿ ಇಲ್ಲೂ ಇದೇ ಫ್ಯಾಕ್ಟರ್ ಬರೋಂಗೆ ಇಲ್ಲಿ ಕಾಮನ್ ತೆಗಿಬೇಕು. ಹೇಗೆ ತೆಗಿಯೋದು, ಇಲ್ಲಿ 2 ಇದೆ 8 ಇದೆ, ಹಾಗಾದರೆ 2 ಟೇಬಲಲ್ಲಿ 8 ಬರುತ್ತೆ. ಫಸ್ಟು 2 ತೆಗಿಯೋಣ, ಝೆಡ್ ಇದೆ ಝೆಡ್ಡು ತೆಗಿಯೋಣ, y ಕಾಮನ್ ಇಲ್ಲ. ಆಮೇಲೆ ಈಗ ಇಲ್ಲೇನಿದೆ, ಇಲ್ಲಿ -4 ಬರ್ತಾ ಇದೆ ಅಂತಂದಾಗ ನಾವು ಏನೂ ತೆಗಿಯೋದು ಬೇಡ, ಪ್ಲಸ್ ಹಾಕ್ಕೊಂಡೇ ತೆಗಿಯೋಣ. ಈಗ 2 4s ಹೆಂಗೆ 4s, ಪ್ಲಸ್ ಮೈನಸ್ ಇದೆ ಇಲ್ಲಿ, ಪ್ಲಸ್ ಇಂಟು ಮೈನಸ್, ಪ್ಲಸ್ ಇಂಟು ಮೈನಸ್, ಮೈನಸ್ 2 4s 8 ಝೆಡ್. ಸರಿ ಆಯಿತಾ? ಇದನ್ನು ಮಲ್ಟಿಪ್ಲೈ ಮಾಡಿದಾಗಲೂ ಸೇಮ್ ಬರಬೇಕು. ಪ್ಲಸ್ ಇಂಟು ಮೈನಸ್, ಮೈನಸ್ 2 4s 8 ಮತ್ತು ಝೆಡ್ಗೆ ಝೆಡ್. ಇವಾಗ ಇಲ್ಲಿ 2 ಹೊರಗೆ ಬಂದಿದೆ, ಝೆಡ್ ಹೊರಗೆ ಬಂದಿದೆ, ಉಳಿದಿದ್ದೇನು ಪ್ಲಸ್ ವೈ ಉಳೀತು. ಇವಾಗ ನೋಡಿ ಇಲ್ಲಿ y - 4, ಇಲ್ಲೂ -4 ಪ್ಲಸ್ y ಎರಡು ಒಂದೇ, ಪ್ಲಸ್ಸು ಇಲ್ಲೂ ಇದೆ. ಹಾಗಾಗಿ ಇವಾಗ ನಾವೇನು ತೆಗಿಬೇಕು, ಇದು ಎರಡು ಸೇಮ್ ಅಂದಮೇಲೆ ನಾವು y - 4 ಹೊರಗೆ ತೆಗಿತೀವಿ. ಈ ಟರ್ಮಲ್ಲಿ y - 4 ಹೋದರೆ 5y, ಈ ಟರ್ಮಲ್ಲಿ 5 - 4 ಹೋದರೆ ಪ್ಲಸ್ 2z. ನೆಕ್ಸ್ಟ್ ಇನ್ನು 8th ಪ್ರಾಬ್ಲಮ್ ನೋಡೋಣ. ಏನಿದೆ ಇಲ್ಲಿ, 10ab ಪ್ಲಸ್ 4a ಪ್ಲಸ್ 5b ಪ್ಲಸ್ 2 ಹೀಗೆ ಗ್ರೂಪ್ ಮಾಡ್ಕೊಳ್ಳೋಣ, ಬರುತ್ತೆ. ಇವಾಗ ಫಸ್ಟ್ ನಂಬರ್ಸಿಗೆ ಹೋಗ್ತೀವಿ. ನಂಬರ್ಸಿಗೆ ಹೋದಾಗ 10 ಮತ್ತು 4 ಟೇಬಲ್ ನೋಡಬೇಕಾ, 4 ಟೇಬಲಲ್ಲಿ 10 ಬರಲ್ಲ. ಹಾಗಾದ್ರೆ ಇವೆರಡು ಯಾವ ಟೇಬಲಲ್ಲಿ ಬರುತ್ತೆ, 2 ಟೇಬಲಲ್ಲಿ ಬರುತ್ತೆ. 2 ಹೊರಗೆ ತೆಗೀರಿ, ಅಥವಾ ಬೇಕಾದರೆ ಹಿಂಗೆ ಮಾಡ್ಕೊಳ್ಳಿ, 2 5s 10 ಇಂಟು a ಇಂಟು b ಪ್ಲಸ್ 2 2s 4 ಇಂಟು a, ಆಮೇಲೆ ಪ್ಲಸ್ 5b ಪ್ಲಸ್ 2 ಇಂಟು. ಇವಾಗ ಈ ಟರ್ಮನ್ನು ನೋಡಿದ್ರೆ ಏನು ಕಾಮನ್ ಕಾಣಿಸ್ತಿದೆ, 2a, 2 ಇಲ್ಲೂ ಇದೆ ಇಲ್ಲೂ ಇದೆ, a ಇಲ್ಲಿದೆ ಇಲ್ಲಿದೆ, 2a ಹೊರಗೆ ತೆಗೆದ್ವಿ. ಆವಾಗ ಏನು ಉಳಿತು, 5b, ಪ್ಲಸ್ಗೆ ಪ್ಲಸ್, ಈ 2 ಮತ್ತು a ಹೊರಗೋಯ್ತು, ಇಲ್ಲಿ 2 ಉಳಿತು. ಇಲ್ಲಿ 5b ಪ್ಲಸ್ 2 ಏನೂ ಕಾಮನ್ ಇಲ್ಲ, ಪ್ಲಸ್ 1 ಹೊರಗೆ ತೆಗೀರಿ, ಆವಾಗ 5b ಪ್ಲಸ್ 2ನೇ ಕಾಮನ್ ಉಳಿಯುತ್ತೆ. ಇವಾಗ ಈ ಟರ್ಮ್ ಮತ್ತು ಈ ಟರ್ಮಲ್ಲಿ 5b ಪ್ಲಸ್ 2 ಕಾಮನ್ ಇದೆ, ಅದನ್ನು ಹೊರಗೆ ತೆಗಿಬೇಕು. ಉಳಿದಿದ್ದೇನು 2a ಪ್ಲಸ್ 1. ಫೈನಲ್ ಆನ್ಸರ್. ಇವಾಗ 6xy ಮೈನಸ್ 4y ಪ್ಲಸ್ 6 ಮೈನಸ್ 9x. ಇದೊಂದು ಗ್ರೂಪ್, ಇದೊಂದು ಗ್ರೂಪ್. ಈಗ ಇದರಲ್ಲಿ 6 ಮತ್ತು 4 ಯಾವ ಟೇಬಲಲ್ಲಿ ಬರುತ್ತೆ, 2 ಟೇಬಲಲ್ಲಿ ಬರುತ್ತೆ. ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇಲ್ಲ, ಇಲ್ಲಿ ವೈ ಇದೆ, ಇಲ್ಲಿ ವೈ ಇದೆ, ಸೊ ವೈ ಕಾಮನ್ ತೆಗೀರಿ. ಇಲ್ಲಿ ಏನು ಉಳೀತು, 2 ಟೇಬಲಲ್ಲಿ 6 ಯಾವಾಗ ಬರುತ್ತೆ, 2 3s ಆರ್ 6, ಆಮೇಲೆ ಎಕ್ಸ್ ವೈ ಇದೆ, 6 ಎಕ್ಸ್ ಏನಿದೆ ಕಾಮನ್ ಇಲ್ಲ, ಅದನ್ನು ಹಾಗೆ ಬರ್ಕೊಂಡ್ವಿ, ಮೈನಸ್ ಹಾಗೆ ಹಾಕ್ಕೊಂಡ್ವಿ. ಈಗ 2 ಟೇಬಲಲ್ಲಿ 4, 2 2s 4, ವೈ ಹೊರಗೆ ತೆಗೆದಿದ್ದೀವಿ ಇಷ್ಟು. ಈಗ ಇಲ್ಲಿ ಏನನ್ನು ಹೊರಗೆ ತೆಗಿಬೇಕು, ಪ್ಲಸ್ 2, ಆಮೇಲೆ 2 3s 6. 2 ಟೇಬಲಲ್ಲಿ 9 ಬರಲ್ಲ, 3 ಹೊರಗೆ ತೆಗಿಬೇಕು ನಾವು. ಆ್ಯಕ್ಚುಲಿ ಇಲ್ಲಿ 3 ಹೊರಗೆ ತೆಗೆದಾಗ 3 2s 6 ಪ್ಲಸ್ 3 ತೆಗೆದಿದ್ದೀವಿ, ಪ್ಲಸ್ ಮೈನಸ್ ಬಂತು, ಮೈನಸ್ 3 3s 9
ಎಕ್ಸ್. ಆದರೆ ಇಲ್ಲಿ ನೋಡಿ, ಇಲ್ಲಿ +3x ಇದೆ, ಇಲ್ಲಿ -3x ಇದೆ. ಆವಾಗ ಇನ್ನೊಂದು ಸ್ಟೆಪ್ಪು ಬೇಕಾದರೆ ಮಾಡ್ಬೋದು, ಬೇಕಿದ್ರೆ ಇಲ್ಲೇ -3 ಹೊರಗೆ ತೆಗೆದ್ರೂ ಸೇಮ್ ಸ್ಟೆಪ್ ಬರುತ್ತೆ. ಈಗ ನಮ್ಮದೊಂದು ಎಕ್ಸ್ಟ್ರಾ ಸ್ಟೆಪ್ ಆಗುತ್ತೆ. 3x - 2, ಇಲ್ಲಿ ಏನು ಮಾಡೋಣ, ಈ ಮೈನಸನ್ನು ಹೊರಗೆ ತೆಗಿಯೋಣ. ಆವಾಗ -3, ಆವಾಗಲೇ ನಾವು -3 ಹೊರಗೆ ತೆಗಿಬೋದಾಗಿತ್ತು, ಒಂದು ಸ್ಟೆಪ್ ಜಾಸ್ತಿ ಆಯಿತು. -3 ಆದಾಗ ಏನಾಗುತ್ತೆ, ಇದು 3x ಆಗುತ್ತೆ, +2 ಇದ್ದದ್ದು -2 ಆಗುತ್ತೆ. ಈಗ ಈ ಟರ್ಮಿಂದ ಇದನ್ನು ಹೊರಗೆ ತೆಗಿತೀವಿ. 3x - 2 ಅನ್ನು ಹೊರಗೆ ತೆಗೆದಾಗ 2y ಇದರಿಂದ ಉಳಿಯುತ್ತೆ, ಇದರಲ್ಲಿ ಇದು ಹೋದರೆ -3. ಇಷ್ಟು. ನೆಕ್ಸ್ಟ್ ಬರುತ್ತೆ, ಇದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಎಕ್ಸಸೈಸ್ 12.2ನೇ ಫೋರ್ತ್ ಮೇನ್ ಫ್ಯಾಕ್ಟರೈಸ್ ಅಂತ ಇದೆ, ಅದನ್ನು ಕಂಟಿನ್ಯೂ ಮಾಡೋಣ. ಇಲ್ಲಾಂದರೆ ತುಂಬ ಲೆಂದಿ ವಿಡಿಯೋ ಆಗುತ್ತೆ. ನೆಕ್ಸ್ಟ್ ವಿಡಿಯೋ ಏನಾಗಿರುತ್ತೆ ನಿಮ್ಮದು, ಫೋರ್ತ್ ಮೇನ್ ಫ್ಯಾಕ್ಟರೈಸನ್ನು ನೋಡೋಣ ಅಂತ ಹೇಳಿ.